हरवो चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्तिकपदं देवं सिद्धारूढमहं भजे। सिद्धारूढमहं भजे। ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ದಿವ್ಯ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ, ಗುರು ಸಾರ್ವಭೌಮ ಶಿವಾವತಾರಿ ಸಕಲ ಮತೋದ್ಧಾರಕ ಜಗನ್ನಿಯಾಮಕ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ, ಶ್ರೀಮನ್ನಿಜಗುಣ ಶಿವಯೋಗಿ ವರಿಯರ ಪಾವನ ಶ್ರೀಚರಣಗಳಲ್ಲಿ ವಂದನೆಗಳನ್ನು ಆಚರಿಸಿ, ಈ ಸಾಯಂಕಾಲದ ಸತ್ಸಂಗದಲ್ಲಿ ಸಮಾವೇಶಗೊಂಡಂಥ ಸಮಸ್ತ ಮುಮುಕ್ಷು ವೃಂದವೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾರುಣ್ಯ ಸ್ಥಳದ 12ನೇ ಪದ್ಯವನ್ನು ನಾವು ಚಿಂತನೆ ಮಾಡ್ತಾ ಕೊನೆಯ ಶ್ಲೋಕದತ್ತ, ಕೊನೆಯ ನುಡಿಯತ್ತ ನಾವು ಬಂದಿದ್ದೇವೆ. ಮೂರನೇ ನುಡಿ: ಕರಣ ಕುಲ ಚಕೋರ ತಣಿಯೇ ಹರುಷ ಶರಧಿ ಮೀರಲೆನ್ನ ವರದ ಶಂಭುಲಿಂಗ ವಾಮದ ಉರುಸುದಾಕ ರಕ್ಷಿಯಿಂದೆ ನೋಡಲಾಗದೆ ದೇವ ನೋಡಲಾಗದೆ. ವರದ ಶಂಭುಲಿಂಗ ಪರಮಾತ್ಮನು ವರದ ವರಂ ದದಾತಿ ಇತಿ ವರದ. ಭಕ್ತನು ಅವನಿಗೆ ಇಲ್ಲಿ ವರದ ಅಂತ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ. ವರವನ್ನ ದಯಪಾಲಿಸ್ತಕ್ಕಂಥ ಭಜಿಸಿದ ಭಕ್ತರಿಗೆ ಅವರಿಚ್ಛಿಸಿದ್ದನ್ನ ಈಡೇರಿಸ್ತಕ್ಕಂಥವನು, ವರವನ್ನ ದಯಪಾಲಿಸುವಂಥವನು ನೀನಾದ್ದರಿಂದ ಹೇ ದೇವ ನಿನಗೆ ವರದ ವರದ ಅಂತ ಕರೀತಾರೆ. ನೀನು ಎಷ್ಟು ದಯಾಳು, ಉದಾರಿ ಅಂತಂದ್ರೆ, ನೀನು ದಯಪಾಲಿಸಿದ ವರಗಳನ್ನು ಕಂಡೇ ಭೋಳಾಶಂಕರ ಅಂತ ಕರೆದದ್ದು.
ಭಜಿಸುವ ಭಕ್ತರ ಮೇಲೆ ಬಹುಬೇಗನೆ ಪ್ರೀತನಾಗಿ ನೀನು ವರಗಳನ್ನು ಕೊಡ್ತೀಯ ಅಂತ ತಿಳ್ಕೊಂಡನೆ ನಿನಗೆ ವರದ ಅಂತ ಕರೆದಿದ್ದಾರೆ. ವರವನ್ನು ದಯಪಾಲಿಸ್ತಕ್ಕಂಥ ಶಂಭುಲಿಂಗ. ಶಂಭು ಸುಖೋತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಲಿಂಗ ಪರಮಾತ್ಮ. ಅಂದರೆ ವರವನ್ನು ದಯಪಾಲಿಸ್ತಕ್ಕಂಥ ಹೇ ಸುಖವನ್ನು ಉಂಟು ಮಾಡತಕ್ಕಂಥ ಪರಮಾತ್ಮನೇ, ಪರಶಿವನೇ, ಹೇ ಶಂಕರ, ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ. ಎನ್ನ ಕರಣ ಕುಲ ಚಕೋರ ತಣಿಯೆ, ನನ್ನ ಇಂದ್ರಿಯಗಳ ಮನ ಮೊದಲಾದಂಥ ಇಂದ್ರಿಯ ಸಮೂಹ. ಕರ್ಣಕುಲ ಅಂದರೆ ಮನಸ್ಸೇ ಮೊದಲಾಗಿರ್ತಕ್ಕಂಥ ಅಂತಃಕರಣ ಸಮೂಹ, ಇಂದ್ರಿಯಗಳ ಸಮೂಹ, ಅಂತರೇಂದ್ರಿಯ ಬಹಿರೇಂದ್ರಿಯಗಳ ಈ ಸಮೂಹವು ತಣಿಯೇ, ಅವು ತೃಪ್ತಿಯಾಗುವ ಹಾಗೆ ಹರುಷ ಶರದಿ ಮೀರಲು, ಅವುಗಳಲ್ಲಿ ಹರುಷ ಸಾಗರವೇ, ಆನಂದದ ಸಾಗರವೇ ಹರಿದು ಬರುವ ಹಾಗೆ, ಅವುಗಳು ತೃಪ್ತವಾಗುವ ಹಾಗೆ ನಿನ್ನ ಊರು ಸುಧಾಕರ ಅಕ್ಷಿಯಿಂದೆ, ನಿನ್ನ ಶ್ರೇಷ್ಠವಾದಂಥ ಊರು ಅಂತಂದ್ರೆ ಶ್ರೇಷ್ಠವಾದಂಥ ಸುಧಾಕರ ಅಕ್ಷಿಯಿಂದ, ನಿನ್ನ ಚಂದ್ರನೇತ್ರದಿಂದ. ಚಂದ್ರನಿಗೆ ಸುಧಾಕರ ಅಂತ ಹೆಸರಿದೆ. ಅವನು ಸುಧಾ ಕರ ಅಂದ್ರೆ ಉಂಟು ಮಾಡ್ತಾನೆ. ಅವನು ತನ್ನ ಕಿರಣಗಳ ಮೂಲಕ ಅಮೃತವನ್ನು ಸುರಿಸ್ತಾನಂತ. ಅವನು ಸುರಿಸ್ತಕ್ಕಂಥ ಅಮೃತವನ್ನು ಸವಿಯಲು ಚಕೋರ ಪಕ್ಷಿಗಳು ಕಾತುರವಾಗಿ ಕಾಯ್ತಾ ಇರ್ತಾವಂತ. ಚಂದ್ರನ ಕಿರಣದಲ್ಲಿ ಸುರಿಯುವ ಅಮೃತವನ್ನು ಸವಿದು ಪರಮ ತೃಪ್ತ ಆಗ್ತಾವ. ಎಲ್ಲ ಕಿರಣಗಳಿಂದ ಅಮೃತ ಸುರಿಯೋದಿಲ್ಲ. ಈ ಗೌರಿ ಹುಣ್ಣಿಮೆಯವೋ ಅಥವಾ ಯಾವುದೋ ಒಂದು ಹುಣ್ಣಿಮೆ, ಮರೆತು ಬಿಟ್ಟೆ, ನನ್ನ ಗೌರಿ ಹುಣ್ಣಿಮೆನೇ ಇರಬೇಕೇನೋ ಅಂತ ಕಾಣ್ತದೆ. ಆ ಹುಣ್ಣಿಮೆಯ ದಿನ ಮಾತ್ರ ಚಂದ್ರನ ಕಿರಣಗಳಿಂದ ಅಮೃತ ಸುರಿತಾ ಇರ್ತದಂತ. ಆ ಯಾವ ಕಿರಣದಿಂದ ಅದು ಸುರಿತದೋ ಅದನ್ನು ಹೆಂಗೆ ಹೀರಬೇಕು ಅನ್ನೋದು ಆ ಚಕೋರ ಪಕ್ಷಿಗಳಿಗೆ ಗೊತ್ತು. ಪರಮಾತ್ಮ ಒಬ್ಬೊಬ್ಬರಲ್ಲಿ ಒಂದೊಂದರಲ್ಲಿ ವೈಶಿಷ್ಟ್ಯವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಇಟ್ಟಿದ್ದಾನೆ. ನೀರೊಳಗೆ ಹಾಲು ಹಾಕಿದ್ರೆ ಹಾಲವನ್ನೇ ಮಾತ್ರ ಸ್ವೀಕರಿಸ್ತಕ್ಕಂಥ ಸಾಮರ್ಥ್ಯ ಹಂಸ ಪಕ್ಷಿಗೆ ಇದ್ದ ಹಾಗೆ ಈ ಚಕೋರ ಪಕ್ಷಿಗಳಿಗೆ ಚಂದ್ರನ ಕಿರಣದಲ್ಲಿ ಇರುವಂತ ಅಮೃತ ಸವಿಯುವ ಸಾಮರ್ಥ್ಯ ಐತಂತ. ಆ ಅಮೃತವನ್ನ ಅವು ಸವಿದ್ರೆ ಎಷ್ಟು ತೃಪ್ತ ಆಗುತ್ತವಂತ, ಒಂದು ವರ್ಷ ಪರ್ಯಂತರ ಆಹಾರವೇ ಬೇಕಾಗಿಲ್ಲಂತ. ಆ ದಿನ ಸುರಿಯುವಂತ ಆ ಕಿರಣದಲ್ಲಿ ಸುರಿಯುವಂತ ಅಮೃತವನ್ನ ಸವಿಯುವ ಸಲುವಾಗಿ ಬಾಯಿ ತೆರ್ಕೊಂಡು ಕಾತುರವಾಗಿ ಕಾಯ್ತಾ ಕುಂತಿರ್ತಾವಂತ ಚಕೋರ ಪಕ್ಷಿಗಳು. ಇದು ಉದಾಹರಣೆ ಆಯಿತು. ಇಲ್ಲಿ ಚಕೋರ ಪಕ್ಷಿಗಳು ಯಾವುವು ಅಂತಂದ್ರೆ, ನನ್ನ ಅಂತರೇಂದ್ರಿಯ ಬಹಿರೇಂದ್ರಿಯ ನನ್ನ ಕರಣಗಳೇ ದೇವ ಚಕೋರ ಪಕ್ಷಿಗಳಾಗಿವೆ. ಅವು ತೃಪ್ತ ಆಗಬೇಕಾಗಿತ್ತಂದ್ರ ನಿನ್ನ ಚಂದ್ರ ನೇತ್ರದಿಂದ ಆ ನಿನ್ನ ಚಂದ್ರ ನೇತ್ರದಿಂದ
ನನ್ನ ಅಂತರೇಂದ್ರಿಯ ಬಹಿರೇಂದ್ರಿಯಗಳೆಂಬ ಚಕೋರ ಪಕ್ಷಿಗಳ ಮ್ಯಾಲ ನಿನ್ನ ಅಮೃತ ಕಿರಣವನ್ನು ಸುರಿಸು. ನಿನ್ನ ಅಗ್ನಿ ನೇತ್ರದಿಂದ ನೋಡು. ಇದು ರೂಪಕ ಮಾಡಿ ಹೇಳಿದ್ರು. ಒಟ್ಟು ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಭಕ್ತನಾದಂಥವನು, ಸಾಧಕನಾದಂಥವನು ಹೇಗೆ ಚಕೋರ ಪಕ್ಷಿಗಳು ಚಂದ್ರನ ಕಿರಣವನ್ನು ಸವಿಯಲು ಕಾತುರವಾಗಿ ತಮ್ಮ ಏಕಾಗ್ರತೆಯನ್ನ ಬಾಯಿ ಬಿಟ್ಟುಕೊಂಡು ಏಕಾಗ್ರತೆಯಿಂದ ಆ ಚಂದ್ರನ ಕಿರಣ ಸವಿಯಲು ಕಾಯ್ತಾ ಕುಂತಿರ್ತಾವಲ್ಲ, ಹಾಗೆ ನಮ್ಮ ಇಂದ್ರಿಯಗಳು ಪರಮಾತ್ಮನ ಕೃಪೆಗಾಗಿ ಹಾತೊರಿಬೇಕು. ಅದು ಮನಸ್ಸಿರಬಹುದು, ಅಥವಾ ಮನಸ್ಸು ಕಂಟ್ರೋಲ್ ಮಾಡತಕ್ಕಂಥ ಬಾಹ್ಯವಾದಂಥ ಈ ಇಂದ್ರಿಯಗಳಿರಬಹುದು. ಅದು ನೇತ್ರ ಇರಬಹುದು, ಶ್ರೋತ್ರ ಇರಬಹುದು, ಜುವ್ವ ಇರಬಹುದು, ಗ್ರಹಣ ಇರಬಹುದು. ಇವೆಲ್ಲ ಚಕೋರ ಪಕ್ಷಿಯಂಗ ಪರಮಾತ್ಮನ ಕೃಪೆಗಾಗಿ ಹಾತೊರಿಬೇಕು. ಅಂದರೆ ಅವನಿಗಾಗಿಯೂ ಮೀಸಲಾಗಿರಬೇಕು, ಅದರ ಅಭಿಪ್ರಾಯ. ಆಗ್ಲೇ ಅವನ ಕೃಪಾ ಕಿರಣ, ಅವನ ಕೃಪಾ ಕಟಾಕ್ಷ ಹರಿದು ಬರ್ತದೆ. ಇವೆಲ್ಲ ಅವನಿಗಾಗಿ ಮೀಸಲಾಗಬೇಕು. ದಾಸಿಮಾರಿಯರು ಅದನ್ನು ಬಹಳ ಚಂದ ಹೇಳ್ತಾರೆ. ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕಿವಿ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ತನು ಮನವೆಲ್ಲ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಿರ್ದರೆ ಆತನೇ ಜಗದೀಶ ಕಾಣ ರಾಮನಾಥ ಅಂದ್ರು. ಇವು ಮೀಸಲ ಇಡಬೇಕು ನೋಡಿ. ಮೀಸಲ ಎಂಬ ಪದಕ್ಕೆ ಅರ್ಥ ಮಾಡ್ಕೋಬೇಕು. ಮೀಸಲ ಅಂತ ಎದಕ್ಕಂತಾರೆ? ದೇವರಿಗೆ ನಾವು ಮೀಸಲ ಹಾಕ್ತೀವಿ. ಮೀಸಲ ಹಿಡಿಯೋದಿಲ್ಲ, ಮೀಸಲ ಹಿಡಿತಾರ. ಮತ್ತ ನೈವೇದ್ಯ ಕೊಡಬೇಕಾದ್ರ ಅದು ದೇವರಿಗಾಗಿ ಅದನ್ನ ತೆಗೆದಿಡ್ತಾರಲ್ಲ, ಅದು ಮೀಸಲ ಅಂತ ಹೇಳಿಸಿಕೊಳ್ತದೆ. ಅದ ಅವರಿಗಾಗಿ ಮಾತ್ರ ಇರತಕ್ಕಂಥದ್ದು. ಮೀಸಲ ಅಂದ್ರೇನು? ಕೇವಲ ಅದು ಅವರಿಗಾಗಿ ಮಾತ್ರ, ಬೇರೆಯವರಿಗೆ ಅದನ್ನ ಬಳಸೋದಿಲ್ಲ. ರಿಸರ್ವ್. ಮೀಸಲ ಅಂದ್ರೆ ಏನದು? ರಿಸರ್ವ್. ಈಗ ರಿಸರ್ವ್ ಮಾಡ್ತೀವಲ್ಲ, ಟ್ರೈನು, ರೈಲ್ವೆದೊಳಗ, ಬಸ್ಸಿನೊಳಗ ಸೀಟ್ಗಳನ್ನು ರಿಸರ್ವ್ ಮಾಡ್ತೀವಿ. ಅದು ಅವ್ರಿಗೆ ಮೀಸಲು. ಯಾರು ಬಂದು ಯಾರು ಅದ್ರ ಮೇಲೆ ಕುಂದ್ರಂಗಿಲ್ಲ, ಅವ್ರಿಗೆ ಮಾತ್ರ ಮೀಸಲು ಅಲ್ಲ, ಬೇರೆಯವರು ಅದನ್ನು ಬಳಸಂಗಿಲ್ಲ. ಹಾಗೆ ಇವು ಅವನಿಗಾಗಿ ಮೀಸಲಾಗಿರಬೇಕು, ಅವನಿಗಾಗಿ ಮಾತ್ರ ಬಳಕೆ ಆಗಬೇಕು. ಅಂದ್ರೆ ಅದು ಮೀಸಲ. ಈಗ ನಾವು ದೇವರಿಗೆ ಮೀಸಲ ಇದು ಅವನಿಗಾಗಿ ಮಾತ್ರ ಅಂತ ತೆಗೆದಿಡ್ತಾರೆ ಅಲ್ಲ, ಅವನಿಗೆ ಮಾತ್ರ ಬಳಸ್ತಕ್ಕಂಥದ್ದು, ಬೇರೆ ಯಾರಿಗೂ ಬಳಸೋದಿಲ್ಲ. ಅದು ಮೀಸಲ ಅಂತ ಹೇಳಿಸಿಕೊಳ್ಳುತ್ತದೆ. ಹಾಗೆ ಇಲ್ಲಿ ಇವು ಎಲ್ಲ ಮೀಸಲ. ಇದು ಯಾತ್ರ ಮೀಸಲ? ಇದು ಬೇರೆಯವರು ಬಳಸಂಗಿಲ್ಲ, ಅವನಿಗೆ ಮಾತ್ರ ಮೀಸಲಂತೀವಿ. ಹಂಗಾಗಿರಂಗಿಲ್ಲ. ಯಾರ್ಯಾರು ಬಳಸಿ ಬಿಟ್ಟಿರ್ತಾರೋ ಅದು ಎಂಜಲ ಆಗೇ ಬಿಟ್ಟಿರ್ತದೆ. ಹಾಲು ತರ್ತೀವಿ, ಮೀಸಲ ಅಂತ ಇಡ್ತೀವಿ. ಅದು ಮೀಸಲ ಇರೋದೇ ಇಲ್ಲ. ಆ ಹಾಲ ಆ ಕರುವಿನ ಹೆಂಜಲ ಆಗಿಬಿಟ್ಟಿರ್ತದೆ. ಎಂಜಲ ಕುಡಿದು ಬಿಟ್ಟದ್ ಕುಡ್ಲಕ್ಕ ಹೆಂಗ್ ಮಾಡ್ತಿರ್ತಾರೆ, ಹಾಲು ಕುಡ್ಲಕ್ಕ ಹಾತೊರಿತಾರ.
ಅದು ಎಂಜಲ ಅಲ್ಲ, ಕರು ಕುಡಿದ್ಬಿಟ್ಟು ಎಂಜಲ ಅಲ್ಲ. ಎಷ್ಟು ಪ್ರೀತಿಯಿಂದ ಕುಡಿತೀರಿ ಆಕಳ ಹಾಲ, ಅದು ನೆನಪೇ ಆಗಂಗಿಲ್ಲ. ಇದು ಎಂಜಲಾಗ್ಯದ ನೆನಪೇ ಆಗೋದಿಲ್ಲ. ಹೂವ ಏರಿಸ್ತೀವಿ, ಅದೇನು ಮೀಸಲಿರ್ತದಂದ್ರೇನು? ಹೂವ ಮೀಸಲಾಗಿರ್ತದ? ಹೂವ ಎಲ್ಲಿ ಮೀಸಲಿರ್ತದ? ಅದು ಎಂಜಲೇ ಆಗಿಬಿಟ್ಟಿರ್ತದ. ಏನು ಎಂಜಲ ಮಾಡಿಬಿಟ್ಬಿಟ್ಟು, ಯಾವುದು ಎಂಜಲ ಮಾಡಿರ್ತದೆ? ಭೃಂಗ ಎಂಜಲ್ ಮಾಡಿಬಿಟ್ಟಿರ್ತದೆ. ಅದು ಸವಿದ ಮೇಲೆನೆ ಮೀಸಲು ನೀರಂತೀವಿ. ಅಯ್ಯೋ, ಎಲ್ಲಿ ಮೀಸಲು ನೀರು? ಎಲ್ಲಿ ಮೀಸಲು ನೀರದು? ಅದು ಮೀಸಲ? ಮೀನ 2 ಸಲ ಕುಡ್ದದೋ ಬಿಟ್ಟದೋ, 2 ಸಲ ಮೂತ್ರ ಮಾಡ್ಯದೋ, ಏನ್ ಮಾಡೋದು ಯಾರಿಗೂ ಗೊತ್ತು. ಏನೇನು ಮಾಡ್ತಿರ್ತದೋ ಅದು. ನೀರಾಗಿರು ಪಾನಾಗಿರ್ತದ, ಏನೇನು ಮಾಡ್ತಿರ್ತದೋ ಯಾರಿಗೂ ಗೊತ್ತು. ನೀರಾಗಿರುವಂಥವುಗಳು ಅವು ಏನೇನು ಮಾಡಿರ್ತಾವ ಯಾರಿಗೂ ಗೊತ್ತು. ಎಲ್ಲ ಮುಡ್ಚಟ್ಟಾಗಿರ್ತಾವ, ಎಂಜಲೇ ಇರ್ತದೆ. ಅವೆಲ್ಲಿ ಅವು ನೀನು ಮೀಸಲ ಹಾಕ್ತೆ? ರೇಷ್ಮೆ ಬಟ್ಟೆ ವಸ್ತ್ರ ಮೀಸಲ ಅಂತಾರ. ಅದು ಆ ಹುಳದ ಎಂಜಲ. ಅದು ಆ ರೇಷ್ಮೆ ಹುಳದ ಎಂಜಲ ಇರ್ತದ. ಇದು ಮಡಿ, ಇದು ಮೀಸಲ ಅಂತ ಪೂಜಾಕ್ಕ ರೇಷ್ಮೆ ಮಡಿ ಬಳಸ್ತೀವಿ ನಾವು. ಅದೆಲ್ಲಿ ಮೀಸಲಿರ್ತದ? ಅದು ಎಂಜಲ ಇರ್ತದ, ಅದು ಮೀಸಲಿರೋದೇ ಇಲ್ಲ. ಜೇನುತುಪ್ಪ ಅಭಿಷೇಕ ಅಂತ ಮಾಡ್ತೀವಿ ನಾವು. ಅಷ್ಟು ಮುಗಿಸೇ ಬಿಡಮ್ ಇವತ್ತು. ಒಟ್ಟು ಯಾವ್ಯಾವ ನಾವು ಮೀಸಲು ಅಂತ ಹೇಳಿ ದೇವ್ರಿಗೆ ಅರ್ಪಣೆ ಮಾಡ್ತೀವಲ್ಲ, ಅವು ಹೆಂಗೆ ಮೀಸಲ ಅದಾವ, ಹೆಂಗೆ ಒಂದು ಸ್ವಲ್ಪ ನೋಡೋಣ. ಅವೆಲ್ಲಿ ಮೀಸಲದ? ಅದು ಎಂಜಲ ಆಗ್ಯದ, ಬಳಸೇ ಬಿಟ್ಟಾರ. ಎಷ್ಟು ಜೇನ್ ಅಂದ್ರೆ ಹಿಂಗ್ ನೆಕ್ಕಿ ತಿಂತಾನ, ಗೊತ್ತೇ ಇರಂಗಿಲ್ಲ. ಅದು ಇದ್ರ ಎಂಜಲ. ಅದು ಆ ಹುಳುದು, ಅದು ಬಿ ಏನು ಹನಿ ಬಿ ಏನಂತಾರ, ಅದು ಇದು ಜೇನು ನೊಣ, ಅದ್ರ ಎಂಜಲ ಐತದು. ಇವು ಯಾವ ಮೀಸಲಲ್ಲ, ಇವೆಲ್ಲ ಎಂಜಲವಾಗಿರ್ತಕ್ಕಂಥವುಗಳೇ. ಇವಕ್ಯಾರು ಮೀಸಲು ಅಂತಾರ? ಹಾಗಂತ ತಿಳ್ಕೊಂಡು ಇವು ಯಾವುದೂ ದೇವರಿಗೆ ಅರ್ಪಣಾ ಮಾಡಬಾರ್ದು, ಇವು ಮೀಸಲ ಅಂತಿಡಬಾರ್ದು ಅಂತ ನಾನು ಹೇಳಕ್ ಹೊಂಟಿಲ್ಲ. ನಾನು ಹೇಳಕ್ ಹೊಂಟಿರೋದು ಖರೇ ಮೀಸಲಿಡಬೇಕಾದದ್ದು ಒಂದಿಷ್ಟು ಅದಾವ, ಅವನ್ನ ನಾವು ಹೇಳಕ್ ಹೊಂಟಿವಿ ಇವತ್ತು. ದೇವನಿಗಾಗಿ ಮೀಸಲಿಡಬೇಕಾಗಿರ್ತಕ್ಕಂಥವುಗಳು ಯಾವಪ್ಪ? ಕಣ್ಣು ಮೀಸಲ ಇಡು ನೋಡಮ್ಮ. ಇದನ್ನ ಎಂಜಲ್ ಮಾಡಬೇಡ ಅಂತಂದ್ರೆ ಅವನು ಬಿಟ್ಟು ಬೇರೆಯವ್ರಿಗೆ ಬಳಕೆ ಆಯ್ತು ಅಂತಂದ್ರೆ ಎಂಜಲ ಆಯ್ತು ಅಂತ ಅದಕ್ಕೆ ಅರ್ಥ. ಮೀಸಲು ಅಂದ್ರೆ ಏನ್ರಿ? ಎಂಜಲಿಸದ್ದು, ಎಂಜಲವಾಗದೆ ಇರುವಂತಹದ್ದು ಮೀಸಲ ಅಂತ ಹೇಳಿಸ್ಕೊಳ್ತದ. ಈ ಕಣ್ಣು ಯಾವಾಗ ದೇವನಿಗೆ ಮೀಸಲಾಯ್ತಪ್ಪ ಅಂತ ಹೇಳಿಸ್ಕೊಳ್ತದೆ ಅಂದ್ರೆ, ಆ ಕಣ್ಣ ಪರಮಾತ್ಮನನ್ನ ಬಿಟ್ಟು, ಶವವಾದದ್ದನ್ನ ಬಿಟ್ಟು ಶಿವವಾದದ್ದನ್ನ ಮಾತ್ರ ನೋಡ್ತಿತ್ತು ಅಂದ್ರೆ ಅದು ದೇವನಿಗೆ ಮೀಸಲಾಗ್ಯದ ಅಂತ ಅರ್ಥ. ಚಂದಗೆ ನೋಡೋದು ಕಲಿಬೇಕು. ನೋಡ್ಲಾಕ ಬರಂಗಿಲ್ಲ ನಮಗೆ. ಕಣ್ಣ ಬಳಸ್ಲಾಕ ಬರಲೇ ಇಲ್ಲ. ಅದು ದೇವನನ್ನ ನೋಡಲು ಮೀಸಲಾಗಿಡಬೇಕಾಗಿತ್ತು. ಅದನ್ನ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡರ. ದಾಸರಂದ್ರು, ಏನ್ ಮಾಡೋದು ನಿನ್ನ ಕಣ್ಣು ತಗೊಂಡು? ದೇವನನ್ನ ಆ ಕಣ್ಣುಗಳು ವೀಕ್ಷಿಸಲಿಲ್ಲ. ಇವು ಏನಾರ ನೋಡ್ಲಾಕ ಹತ್ತಿದು. ಆ ಕಣ್ಣುಗಳನ್ನ ತಗೊಂಡು ಏನ್ ಮಾಡೋದಿದೆ? ಯಾರಿಗೆ ಮೀಸಲಾಗಿರ್ಬೇಕು? ದೇವನಿಗೆ ಮಾತ್ರ ಮೀಸಲಾಗಿರಬೇಕು. ಅವನ ಕಣ್ಣ ಮೇಲೆ ಇನ್ನೊಂದು ನೋಡ್ಬೇಕಂತ ಅನಿಸೋದಿಲ್ಲ. ಅಷ್ಟು ಮಧುರದನ, ಅಷ್ಟು ಚಂದದನ ಪರಮಾತ್ಮ. ಮಧುರಂ ಮಧುರಾಧಿಪತೆ ಅಂತ ಹೇಳಿದ್ರು. ಅವನು ಮಧುರಾಧಿಪತೆ ಅದಾನ. ಆದ್ರೆ ಇದು ಕಣ್ಣ
ಅವನು ಕಂಡೇ ಇಲ್ವಲ್ಲ. ಹಾಗಾಗಿ ಇದು ಮತ್ತೇನೋ ಮತ್ತೇನೋ ಇನ್ನೇನೋ ನೋಡ್ಲಕ್ಕ ಹಾತೊರಿತಾ ಇದೆ ಈ ಕಣ್ಣ. ಇದು ಕೇವಲ ಪರಮಾತ್ಮನನ್ನ ಕಾಣಲು, ಮಹಾತ್ಮರನ್ನ ಕಾಣಲು ಇದನ್ನು ಬಳಸಬೇಕು. ಆಗ್ಲೇ ಕಣ್ಣು ಸಾರ್ಥಕ ಆಗ್ತದೆ. ಅಕ್ಕಮಾದೇವಿ ತಾಯಿಯವರು ಒಂದ್ ಕಡೆ ಹೇಳ್ತಾ ಇದ್ದಾರೆ, ಇವುಗಳ ಸದ್ಬಳಕೆಯನ್ನ ಜಗನ್ಮಾತೆ ಬಾಳ ಚಂದ ಹೇಳ್ತಾ ಇದ್ದಾರೆ. ಅವರು ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಕಣ್ಣಿಗೆ ಚಸ್ಮಾ ಶೃಂಗಾರ ಅಲ್ಲ, ಕಣ್ಣಿಗೆ ಕಾಡಿಗೆ ಶೃಂಗಾರ ಅಲ್ಲ. ಕಣ್ಣಿಗೆ ಏನ್ ಚಂದ ಅಂದ್ರೆ ಏನ್ ಹೇಳಿದ್ರು, ಗುರು ಹಿರಿಯರ ನೋಡುವುದು, ಗುರುವಿನ ನೋಡುವುದು, ಹರ ಗುರು ಮಹಾತ್ಮರನ್ನ ನೋಡುವುದು ಕಣ್ಣಿಗೆ ಸಾರ್ಥಕತೆ. ಅದನ್ನ ಬಿಟ್ಟು ಮತ್ತೇನೋ ನೋಡ್ತು ಅಂತಂದ್ರೆ ಇದು ಅವ್ರನ್ನ ಬಿಟ್ಟು ಬೇರೆ ಏದಾದದ್ದನ್ನೇ ನೋಡ್ಲಿಕ್ಕೆ ಬಹಳ ಹಾತೊರಿತದೆ. ಅಂತೆಯೇ ಒಬ್ಬ ಶರಣ ಬಹಳ ಚಂದಂದ, ಹೆಣ್ಣ ಕಂಡು ಹೆಕ್ಕಳ ಬಡುವಂತೆ ಕಣ್ಣಿಟ್ಟು ನೋಡಿದಿರಾ ಶಿವಲಿಂಗ ದೇವನ. ಎಷ್ಟು ನೋಡ್ತೀಯಲ್ಲೋ, ಕಣ್ಣಗಲಿಸಿ ನೋಡ್ತೀವಿ ಹೆಣ್ಣನ್ನ, ಕಣ್ಣಗಲಿಸಿ ನೋಡ್ತೀವಿ. ಒಮ್ಮೆರ ಹಂಗ ಆ ಲಿಂಗ ನಿರೀಕ್ಷಣೆ ಮಾಡಿದೀಯಾ? ಆ ಲಿಂಗ ದೇವನನ್ನ ನೋಡಿದೀಯಾ? ದೇವ್ರಂತಾನ ಇವನಿಗೆ ಕಣ್ಣು ಕೊಟ್ಟು ತಪ್ಪು ಮಾಡಿದೆ ಅಂತ ನೀ ನೋಡುದು, ನೀ ಆ ಕಣ್ಣು ಬಳಸ್ಕೊಳ್ಳೋದನು ಅವನು ಕಂಡಾಗ ಹೊಟ್ಯಾಗ ಖಾರ ಕಲಸಂಗಾಗ್ತದ ಅವನ ದೇವ್ರಿಗೆ. ಯಾಕಾರ ಇವ್ ಕಣ್ಣು ಕೊಟ್ಟೆ ಅನ್ಸಂಗಿಲ್ಲ. ಒಮ್ಮೆ ಯೇಸು, ಮಹಾತ್ಮ ಯೇಸು ಒಂದೂರಿಗೆ ಹೋಗಿರ್ತಾರೆ. ಅಲ್ಲಿ ಊರು ಜನರೆಲ್ಲ ಸೇರಿ ಒಬ್ಬ ಮನುಷ್ಯನಿಗೆ ಹೊಡಿತಾ ಇರ್ತಾರೆ. ಊರು ಜನರೆಲ್ಲ ಸೇರಿದ್ದಾರೆ ಅವನು ಹೊಡ್ಲಾಕ. ಹೆಲ್ಪ್ ಮೀ ಪ್ಲೀಸ್ ಹೆಲ್ಪ್ ಮೀ ಅಂತಾನ. ಹೆಲ್ಪ್ ಮಾಡೋರು ಯಾರು ಇಲ್ಲ ಅವನಿಗೆ, ಯಾರು ಸಹಾಯಕರಿಲ್ಲ, ಎಲ್ಲರೂ ಹೊಡೆಯವರು ಅದಾರ. ಹೊಡಿತಾ ಇದ್ದಾರ, ಯಾರು ಚಪ್ಪಲ್ಲೇ ಹೊಡಿತಾ ಇದ್ದಾರ, ಯಾರು ಬಡಿಗಿಲೆ ಹೊಡಿತಾ ಇದ್ದಾರೆ, ಯಾರು ಒದಿತಾ ಇದ್ದಾರೆ. ಅಯ್ಯೋ ನಾನು ಸಾಯ್ತೇನೆ, ಕಾಪಾಡಿ. ಅವನು ಚೀರಾಡ್ತಾ ಇದ್ದ, ನರಳಾಡ್ತಾ ಇದ್ದ. ಅದನ್ನು ಕಂಡಲ್ಲಿಗೆ ಮಹಾತ್ಮ ಯೇಸು ಬಂದರು. ದಯಾಮೂರ್ತಿಗಳು, ಕರುಣಾಮೂರ್ತಿಗಳು, ಸಂತ ಹೃದಯ ನವನೀತ ಸಮಾನ. ಇನ್ನೊಬ್ಬರ ಕಷ್ಟ ಕಂಡ್ರೆ ಬೆಣ್ಣೆಯಂತ ಅವರ ಹೃದಯ, ಬೆಣ್ಣೆಗಿಂತಲೂ ಮೃದುವಾದ ಅವರ ಹೃದಯ ಕರಗ್ತದೆ. ಅವನಿಗೆ ಸಹಾಯ ಮಾಡಲಿಕ್ಕೆ ಬಂದರು. ಯಾಕೆ ಹೊಡಿತೀರಪ್ಪ? ಯಾಕೆ ಅವನಿಗೆ ಎಂಥ ಶಿಕ್ಷೆ ಕೊಡ್ತಾ ಇದ್ದೀರಿ? ಇಲ್ಲ ಗುರುಗಳೇ, ಈತ ಮಹಾ ಪಾಪಿ ಅದಾನ, ಅತ್ಯಾಚಾರಿ ಅದಾನ. ಯಾರು ಚಂದ ಕಾಣ್ತಾರ ಅವ್ರು ಬೆನ್ನು ಹತ್ತಿ ಹೋಗ್ತಾನ. ಇವನಿಂದಾಗಿ ನಮ್ಮ ಮಕ್ಕಳು ಮನಿ ಬಿಟ್ಟು ಬಯಲಿಗೆ ಬರಲಾರ್ದಂಗಾಗ್ಯದ. ಇವತ್ತ ಇವನ ಕೈಯಾಗಿಂದ ನಮ್ಮ ಮಗಳು ಉಳಿದದ್ದೇ ದೊಡ್ಡ ಮಾತು. ಇಂಥ ದುರಾಚಾರಿ ಅತ್ಯಾಚಾರಿ ಅದನ್ನ ಚಂದ ಕಂಡವ್ರು ಬೆನ್ನು ಹತ್ತುದೆ ಅಂದ್ರೆ ಹ್ಯಾಂಗ್ರಿ? ಇವು ಮಾಡಿದ ಒಂದೊಂದು ಅಪಚಾರ, ಅನಾಚಾರ, ಅತ್ಯಾಚಾರ, ಬಲಾತ್ಕಾರಗಳಲ್ಲಿ ಒಂದಲ್ಲ ಎರಡಲ್ಲ. ಇವನು ಕಣ್ಣು ಕಿತ್ತಬೇಕಂತ ನಿರ್ಣಯ ಮಾಡಿವಿ. ಇವನು ಕುತ್ತಿ ಕತ್ತರಿಸ್ಬೇಕಂತ ನಿರ್ಣಯ ಮಾಡಿವಿ. ಪರಮ ಅನಾಚಾರಿ ಅದ ನೀವು. ಆಯ್ತು, ಏನೋ ತಪ್ಪು ಮಾಡಿದಾನೆ. ಆ ಕಣ್ಣು ಕಿತ್ತಿದ್ರಿ ಅಂದ್ರ ಬಹಳ ಕಿಮ್ಮತ್ತಿನು. ಹಂಗ ಮಾಡಬೇಡ್ರಪ್ಪ.
ಹಂಗೆ ಮಾಡಬೇಡ್ರಿ, ಅವನ ಪಾಲಿಂದ ನಾ ಕ್ಷಮಾ ಕೇಳ್ತೀನಿ ಅಂದರು. ಮಹಾತ್ಮರು ಆ ಪಾಪಿಯ ಪ್ರತಿನಿಧಿಯಾಗಿ ಅವನ ಬದಲಿಗೆ ಇವರು ಕ್ಷಮಾ ಕೇಳೋ ಹೊತ್ತಿನಾಗ ದೂರ ಸರಿದ್ರು. ಅವನು ಸಮೀಪ ಬಂದು ಮತ್ತೆ ಮತ್ತೆ ನೋಡಿದ್ರು ಯೇಸು ಮಹಾತ್ಮ. ಅವನಿಗೆಲ್ಲೋ ನೋಡಿದ ಹಾಗಿದೆಯಲ್ಲ ಅಂತ ಅನಿಸ್ತು. ಅವನು ಉಪಚರಿಸಿದ್ರು, ಅವನು ಎಲ್ಲೋ ನೋಡ್ದಂಗೆ ಅನಿಸ್ತಾ ಇತ್ತು. ಇನ್ನೆಲ್ಲೋ ನೋಡಿದ್ದೀನಲ್ಲ ನಾನು. ಅವನು ಕಾಲು ಹಿಡ್ಕೊಂಡು ಒಂದು ಸವನ ಕಣ್ಣೀರಿಗೆ ಇರ್ಲಿಕ್ಕೆ ಹತ್ತದ. ಪಾಪ್, ನಾನು ಕುರುಡನಾಗಿ ಭಿಕ್ಷಾ ಬೇಡಿ ತಿಂತಿದ್ದೆ, ಭಿಕ್ಷುಕನಾಗಿ ಬದುಕ್ತಾ ಇದ್ದೆ. ಆವತ್ತು ನಂದೆಂಥ ಪುಣ್ಯನೋ, ನನ್ನ ಕಣ್ಣುಗಳ ಮ್ಯಾಗ ಹಿಂಗೆ ಕೈ ಆಡಿಸಿದ್ರಿ ನನ್ನ ಕಷ್ಟ ಕಂಡು. ಅವತ್ತ ಕಣ್ಣ ಮೂಡಿದು ನನಗ, ಹಾದ ಕಣ್ಣ, ಕುರುಡ ಕಣ್ಣ ಬಂದು ನಿಮ್ಮಿಂದಾಗಿ ಕಾಣುವಂತಾದೆ. ನೀವೇ ನನಗೆ ಕಣ್ಣು ಕೊಟ್ಟವರು. ಅಲ್ಲಿವರೆಗೂ ನಾನು ಕತ್ತಲೆಯ ಬದುಕನ್ನು ಬದುಕ್ತಿದ್ದೆ, ನೀವೇ ನನಗೆ ಈ ಕಣ್ಣುಗಳನ್ನು ಕೊಟ್ಟವರು. ಆ ಕಣ್ಣು ಕೊಡದೇ ಇದ್ರ ಬಹುತೇಕ ನಾ ಹಿಂಗ ಯಾರ್ಯಾರ್ದೋ ಬೆನ್ನು ಹತ್ತಿ, ಚಂದ ಕಂಡವ್ರದೆಲ್ಲ ಬೆನ್ನು ಹತ್ತಿ ನಾಯಿ ಹೆಂಗ ಅಲಿಯುವಂತ ಪ್ರಸಂಗ ಬರ್ತಿದ್ದಿಲ್ಲೇನೋ. ನೀವು ಕಣ್ಣು ನನಗೆ ನೀವು ಕಣ್ಣುಗಳನ್ನು ದಯಪಾಲಿಸಿದಾಗ ಹೊಸದೊಂದ ಲೋಕವೇ ನನ್ನ ಎದುರಿಗೆ ತೆರೆದಂಗಾಯಿತು. ಆದರೆ ಅವುಗಳ ದುರ್ಬಳಕೆಯಿಂದ ನಾನು ಇಂಥ ಹೀನ ಸ್ಥಿತಿಯೊಳಗ ಬದುಕ್ತಾ ಇದ್ದೇನೆ ಎಂದಾಗ ಮಹಾತ್ಮ ಯೇಸು ಅವರಂದ್ರಂತ, ಈ ಕಣ್ಣುಗಳೊಂದಿಗೆ ನಿನಗೆ ಇನ್ನೊಂದು ವಿವೇಕವೆಂಬ ನಯನ ಒಂದು ಕೊಡಬೇಕಾಗಿತ್ತಪ್ಪ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ. ಇನ್ನೊಂದು ಭಾಳ ಚಂದ ಮಾತಿದೆ, ಅದು ಯಾವುದು? ಸತ್ಸಂಗಸ್ಯ ವಿವೇಕಸ್ಯ ನಿರ್ಮಲಂ ನಯನದ್ವಯಂ. ಯಸ್ಯ ನಾಸ್ತಿ ನರಶೋಂಧ, ಯಸ್ಯ ನಾಸ್ತಿ ನರಶೋಂಧ ಏನಂದ್ರು? ನಿರ್ಮಲಂ ನಯನದ್ವಯಂ. ಇವು ನಿರ್ಮಲವಾಗಿರ್ತಕ್ಕಂಥ ಎರಡು ಬಹಳ ಕಿಮ್ಮತ್ತಿನ ಕಣ್ಣುಗಳು ಅಂತ ಹೇಳ್ತಾರೆ. ಈ ಕಣ್ಣುಗಳಿಗಿಂತಲೂ ನೋಡಿ, ಈ ಕಣ್ಣುಗಳು ಹಿಂಗೆಲ್ಲ ಇವನ್ನ ಅನಾಚಾರ ಮಾಡಕ್ ಹಚ್ತಾವ. ಈ ಕಣ್ಣುಗಳು ಇವುಗಳಿಗೆ ಸರಿಯಾದ ಡೈರೆಕ್ಷನ್ ಇಲ್ಲ ಅಂತಂದ್ರೆ, ಇವುಗಳನ್ನ ನಿಯಂತ್ರಿಸ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ, ಎಷ್ಟು ಇವು ಮೋಸ ಮಾಡ್ತಾವಂದ್ರ ರಾವಣನಂತ ಮಹಾಜ್ಞಾನಿಯನ್ನೇ ಓಡಿಸಾಡ್ಬಿಟ್ಟು ಇವು ಸತ್ಯಾನಾಶ ಮಾಡಿಬಿಟ್ಟು ಇವು. ನೋಡಿ, ಅದೇ ಕಣ್ಣುಗಳಿಂದ ಮಂಡೋದರಿಯನ್ನು ನೋಡಿದ್ದ, ಅದೇ ಕಣ್ಣುಗಳಿಂದ ಸೀತೆಯನ್ನು ನೋಡ್ದ. ಆ ಯಾರನ್ನ ಹೆಂಗೆ ನೋಡಬೇಕು ಅನ್ನೋದು ಸ್ವಲ್ಪ ಇವಕ್ಕೆ ವಿವೇಕ ಇರಬೇಕಿಲ್ಲ. ಅದಕ್ಕೆ ಅವರಂದ್ರು ಸತ್ಸಂಗಸ್ಯ ವಿವೇಕಸ್ಯ ನಿರ್ಮಲಂ ನಯನದ್ವಯಂ. ನಿರ್ಮಲವಾದ ಬಹಳ ಪಾವನವಾಗಿರ್ತಕ್ಕಂಥ ಎರಡು ನಯನಗಳು, ಒಂದು ವಿವೇಕ, ಒಂದು ಸತ್ಸಂಗ. ಅವು ಒಂದಕ್ಕೊಂದು ಬಹಳ ಪೂರಕದವ. ಸತ್ಸಂಗ ವಿವೇಕವನ್ನು ಉಂಟು ಮಾಡ್ತದೆ. ಆ ವಿವೇಕ ಈ ಇಂದ್ರಿಯಗಳ ಮ್ಯಾಗ ಶಾಸನ ಮಾಡ್ತದೆ. ಸಂಯಮನ ಅಂಬುದು ಬಹಳ ಮಹತ್ವದ ನೋಡ್ರಿ. ಜೀವನದಾಗ ಸಂಯಮನ ಅಂಬುದು ಎಲ್ಲದರ ಮ್ಯಾಗ ಸಂಯಮನ ಇರಬೇಕು. ಶಾಸಕ ಆಗ್ಬೇಕಂತ ಬಿಡದಾಡ್ತೀಯಲ್ಲ, ಶಾಸಕ ಯಾರನ್ನ ಆಳುವುದರ ಮೇಲೆ ಶಾಸಕನಾಗಬೇಡ. ಮೊದಲ ಆತ್ಮ ಸಂಯಮನ, ನಿನ್ನನ್ನು ನೀನು ಆಳುವಲ್ಲಿ ಶಾಸಕನಾಗು.
ನಿನ್ನನ್ನು ನೀನು ಆಳು, ನಿನ್ನ ಮನಸ್ಸನ್ನ ಆಳು. ಶಾಸಕ ಅಂದ್ರೆ ಆಳವ್ರಿಗೆ ಶಾಸಕ ಅಂತಾರ, ಶಾಸನ ನಡೆಸೋರಿಗೆ ಶಾಸಕ ಅಂತಾರ. ತಾಕತ್ತಿದ್ರೆ ಇವುಗಳ ಮೇಲೆ ಶಾಸನ ಮಾಡು, ಇವುಗಳ ಮೇಲೆ ಶಾಸನ ಮಾಡು. ಇವುಗಳ ಮೇಲೆ ಶಾಸನ ಮಾಡಿದ್ರೆ ಜಗತ್ತಿನ ಮೇಲೆ ಶಾಸನ ಮಾಡ್ತಕ್ಕಂಥ ತಾಕತ್ತು ಬರ್ತದೆ ನಿನಗೆ, ಗ್ಯಾರಂಟಿ ಬರ್ತದೆ. ಇವುಗಳ ಮೇಲೆ ಶಾಸನ, ಇವುಗಳ ಮೇಲೆ ನಿನ್ನ ಅಧಿಕಾರ ನಡಿಬೇಕು. ಇವು ನೀ ಹೇಳ್ದಂಗೆ ಕೇಳಬೇಕು. ಅಂದ್ರೆ ಇವುಗಳಿಗೆ ಡೈರೆಕ್ಷನ್ ಮಾಡತಕ್ಕಂಥ ಈ ಎರಡು ಕಣ್ಣುಗಳ ಹಿಂದೆರಡು ಕಣ್ಣುಗಳು ಅವು ಬಹಳ ಮಹತ್ವದ್ದು. ನಿನಗೆ ಈ ಕಣ್ಣು ಕೊಡುವ ಬದಲಿಗೆ ಅವನು ಕೊಟ್ಟಿದ್ರೆ ಬಹಳ ಚಂದಿತ್ತಪ್ಪ, ಅವುಗಳೊಂದಿಗೆ ಇವನು ಕೊಟ್ಟಿದ್ರೆ ಬಹಳ ಚಲೋ ಇರ್ತಿತ್ತು. ನನಗೆ ಪಶ್ಚಾತ್ತಾಪ ಅನಿಸ್ತದ, ಕಣ್ಣುಗಳೇನೋ ಕೊಟ್ಟೆ, ನಿನಗೆ ವಿವೇಕ ಸತ್ಸಂಗ ಕೊಡಲಿಲ್ಲ. ಯೇಸು ಮಹಾತ್ಮ ಅಂದ್ರಂತ ಈ ಎರಡು ಕಣ್ಣುಗಳೊಂದಿಗೆ ಆ ಕಣ್ಣುಗಳು ಬಹಳ ಅವಶ್ಯಕ ಐತಿ ನೋಡು ಅಂದ್ರಂತ. ಹೌದವು ಬಹಳ ಮಹತ್ವದ್ದು. ಅದಕ್ಕೆ ಅವಕ ನಿರ್ಮಲಂ ನಯನದ್ವಯಂ ಅಂದ್ರೆ ಅವ್ರು ಬಹಳ ನಿರ್ಮಲವಾಗಿರ್ತಕ್ಕಂಥ ಎರಡು ಕಣ್ಣುಗಳವು ಅಂದ್ರು. ಕಣ್ಣು ಮೀಸಲು ಶಿವನ, ಈ ಕಣ್ಣುಗಳು ಶಿವನಿಗಾಗಿ ಮೀಸಲಾಗಬೇಕು. ಕೈ ಮೀಸಲು ಶಿವನ, ಈ ಕೈಗಳು ಅವನ ಪೂಜೆಗಾಗಿ ಮೀಸಲಾಗಿರಬೇಕು. ಅಂದ್ರೆ ಚಂತನ ಬರೀ ಪೂಜೆ ಮಾಡ್ಕೊಂತ ಕುಂದಿರ್ಬೇಕನ್ರಿ? ಗಂಟಿ ಬಾರಿಸ್ಕೊಂತ ಕುಂದಿರ್ಬೇಕೇನು? ಗಂಧ ತೇಕೊಂತ ಕುಂದಿರ್ಬೇಕೇನು? ಹಾಗಲ್ಲ. ಆ ಶಿವನು ಮೆಚ್ಚತಕ್ಕಂಥ ಕೆಲಸಗಳು ಈ ಕೈಗಳು ಮಾಡ್ತಿರಬೇಕು. ಈ ಕೈಗಳಿಗೆ ಇಂಥ ತಾಕತ್ತಿದೆ, ಈ ಬದುಕನ್ನ ಸುಂದರ ಮಾಡ್ತಕ್ಕಂಥ, ಈ ಪ್ರಪಂಚವನ್ನ ಸುಂದರ ಮಾಡ್ತಕ್ಕಂಥ ಎಂಥ ಅದ್ಭುತ ಸಾಕತ್ತೈತಿ. ಆ ಕೈಗಳಿಂದ ನಿನ್ನ ಬದುಕನ್ನ ಸ್ವರ್ಗಮಯ ಮಾಡಿಕೊಳ್ಳೋ ತಾಕತ್ತು ಈ ಕೈಗಳಿಗೈತಿ. ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಇವು ಮೋಸ್ಟ್ ಡೇಂಜರಸ್ ಅದಾವ, ಅಷ್ಟೇ ಅಪಾಯನೂ ಅದಾವ, ಅಷ್ಟೇ ಉಪಾಯಕಾರಿನೂ ಅದಾವ. ಇವನ್ ಬಳಸ್ಕೊಳಕ್ ಬರ್ಬೇಕಲ್ಲ ನಿನಗೆ. ಇದು ಒಳ್ಳೆ ಕೆಲಸ ಮಾಡಲಿಕ್ಕೆ ಕೈಗಳ ಬಳಕೆ ಆಗಬೇಕು, ಆಗ ಶಿವನ ಮೆಚ್ಚುಗೆ ಆಗ್ತದೆ. ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ. ದೇವಯಾತ್ರೆ ದೇವಯಾತ್ರೆಗೆ ನಡೆ ಅಂದ್ರೆ ಸನ್ಮಾರ್ಗದತ್ತ ಕಾಲುಗಳು ಅಡಿ ಇಡಬೇಕು. ಅವಾಗ ಕಾಲು ಶಿವನಿಗೆ ಮೀಸಲಾಗಿಟ್ಟಂಗಾಗ್ತದೆ. ನಾಲಿಗೆ ಮೀಸಲು ಶಿವನ, ನಾಲಿಗೆ ಶಿವನಿಗಾಗಿ ಮೀಸಲಿಡಬೇಕು. ನಾಲಿಗೆ ಶಿವನಿಗಾಗಿ ಮೀಸಲಿಡುವುದು ಅಂದ್ರೆ ಆ ನಾಲಿಗೆ ಸದಾ ಸದಾ ಭಗವಂತನ ನಾಮಸ್ಮರಣೆ ಮಾಡಬೇಕು. ಸದಾ ಅವನಿಗಾಗಿ ಅದು ಮೀಸಲಾಗಿರಬೇಕು. ನಾಲಿಗೆ ಮೀಸಲು ಶಿವನ, ಕಿವಿ ಮೀಸಲು ಶಿವನ. ಈ ಕಿವಿಗಳು ಸದಾ ಸದಾ ಶಿವನ ಕೀರ್ತನೆಯನ್ನೇ ಕೇಳಬೇಕು ಅಂದ್ರು. ಶಿವನ ಕೀರ್ತನೆಯನ್ನ ಕೇಳಲಿಕ್ಕೆ ಅವು ಮೀಸಲಾಗಿರಬೇಕು ಅಂದ್ರು. ಶಿವನ ಕೀರ್ತನನೇ ಕೇಳಬೇಕು, ಶಿವವಾದದ್ದನ್ನ ಕೇಳಬೇಕು, ಮಂಗಲಕರವಾದದ್ದನ್ನೇ ಕೇಳಬೇಕು. ವೇದದಲ್ಲಿ ಅದ್ಭುತವಾದಂಥ ಪ್ರಾರ್ಥನೆ ಬರ್ತದೆ, ಭದ್ರಂ ಕರ್ಣೇವಿ ಶೃಣುಯಾಮ ದೇವಾಹ. ಭದ್ರಂ ಅಂತಂದ್ರೆ ಮಂಗಲಕರವಾದದ್ದನ್ನೇ ಕಿವಿಯಿಂದ ಕೇಳೋಣ, ಶಿವವಾದದ್ದನ್ನೇ ಕಿವಿಯಿಂದ ಕೇಳೋಣ, ಶವವಾದದ್ದನ್ನು ಕೇಳೋದು ಬೇಡ. ಶಿವ ಕಥೆಯನ್ನೇ, ಶಿವ ಮಹಿಮೆಗಳನ್ನೇ ನಾವು ಕೇಳುವ. ಅದಕ್ಕಾಗಿ ಈ ಶ್ರೋತ್ರಗಳು, ಈ ಕಿವಿಗಳು ಮೀಸಲಾಗಿರಬೇಕು. ಕಿವಿ ಮೀಸಲು ಶಿವನ ಅಂದ್ರು. ನಾಸಿಕ ಮೀಸಲು ಶಿವನ, ನಾಸಿಕ ಈ ಮೂಗ ಅವನಿಗಾಗಿ ಮೀಸಲಾಗಿರಬೇಕು. ಅಂದ್ರೆ ಒಳ್ಳೆ ಸಂಸ್ಕಾರಗಳನ್ನ ನಾವು ಗ್ರಹಿಸಬೇಕು. ಒಳ್ಳೆ ಸಂಸ್ಕಾರ ಎಂಬುವುದೇ ಸುವಾಸನೆ. ಪ್ರಪಂಚ
ಪ್ರಪಂಚದ ವಾಸನ ದುರ್ವಾಸನ, ಪರಮಾತ್ಮನತ್ತ ನಮ್ಮ ಮನಸ್ಸು ಹರಿಯುವುದೇ ಸುವಾಸನ. ಅಂಥ ವಾಸನ ಗ್ರಹಿಸಬೇಕು. ನಾಸಿಕ ಮೀಸಲು ಶಿವನ, ತನು ಮನವೆಲ್ಲ ಮೀಸಲು ಶಿವನ. ಈ ತನು ಮನ ಎಲ್ಲವುಗಳು ಶಿವನಿಗಾಗಿ ಮೀಸಲಿರಬೇಕು. ಈ ಮೀಸಲ ಬೀಸರ ಹೋಗದಿದ್ದರೆ, ಈ ಮೀಸಲ ಕೆಡದೆ ಇದ್ದರೆ, ಇದು ಹಾಳಾಗದೇ ಇದ್ದರೆ ಆತನೇ ಜಗದೀಶ ಕಾಣ. ಆತ ಜಗದೀಶ ಆಗ್ತಾನಂತ. ಇವನನ್ನು ಜಗದೀಶನನ್ನಾಗಿ ಮಾಡುವ ತಾಕತ್ತು ಇಂದ್ರಿಯ ಶಕ್ತಿಗಳಿಗೆ ಇದೆ. ನೆನ್ಪಿಡಬೇಕು, ಇಂದ್ರಿಯ ಶಕ್ತಿ ಬಹಳ ಅಪಾರವಾಗಿರ್ತಕ್ಕಂಥದ್ದು. ನಮ್ಮ ಇಂದ್ರಿಯ ಶಕ್ತಿ ವೇಸ್ಟ್ ಆಗ್ತಾ ಇದೆ, ನಿರರ್ಥಕವಾಗ್ತಾ ಇದೆ, ದುರುಪಯೋಗ ಆಗ್ತದೆ. ಇವನು ನಿರುಪಯೋಗ ಮಾಡಬೇಡ, ದುರುಪಯೋಗ ಮಾಡಬೇಡ, ಸದುಪಯೋಗ ಮಾಡ್ಕೊ. ಕಣ್ಣು ಕಟ್ಕೊಂಡು ಕುಂತಿ ನಿರುಪಯೋಗ. ಕಿವ್ಯಾಗ ಗಾಳಿ ತಿರ್ಕೊಂಡು ಕುಂದಿರ್ಬೇಕಂದಿ, ಬಳಸಬಾರ್ದಂತ ಪರಮಾತ್ಮನ ಉದ್ದೇಶ ಐತೇನೋ? ಇಲ್ಲ, ಅವನು ಬಳಸಲೇಬೇಕು. ಬಳಸಲಿಲ್ಲ ದುರುಪಯೋಗ, ಅದು ನಿರುಪಯೋಗ ಆಗ್ತದೆ. ಬಳಸಬಾರ್ದೆಂಬ ಉದ್ದೇಶ ಇಲ್ಲ, ಇಂದ್ರಿಯಗಳನ್ನು ಬಳಸಲೇಬೇಕಾಗ್ಯದ. ಇಂದ್ರಿಯಗಳನ್ನು ಬಳಸಲೇಬೇಕು. ಪರಮಾತ್ಮ ಅವನು ಬಳಸಲಂತನ ಕೊಟ್ಟದೈತಿ. ಮತ್ತೆ ಇಂದ್ರಿಯ ನಿಗ್ರಹ ಮಾಡಿದರೆ ಹೊಂದುವವು ದೋಷಗಳು ಅಂತ ಹೇಳ್ತಾರಲ್ಲ, ಅದರ ಅಭಿಪ್ರಾಯ ಇಷ್ಟೇ. ಬಸವಣ್ಣವ್ರದ ಮಾತದು. ಇಂದ್ರಿಯ ನಿಗ್ರಹ ಮಾಡಿದರೆ ಹೊಂದುವವು ದೋಷಗಳು ಅಂತ ಬರ್ತಾರೆ ಒಂದು ಮಾತು ಅವರು. ಇಂದ್ರಿಯ ನಿಗ್ರಹ ಮಾಡಕ್ ಹೋಗ್ಬೇಡ್ರಿ, ದೋಷಗಳು ಉಂಟಾಗ್ತವೆ ಅಂತ ಹೇಳ್ತಾರ. ಹಂಗಂದ್ರ ಸ್ವೇಚ್ಛಾಚಾರಿ ಆಗು, ಇಂದ್ರಿಯಗಳ ಗುಲಾಮನಾಗು, ಇಂದ್ರಿಯ ದಾಸನಾಗು ಅಂತ ಹೇಳಕೊಂಟಾರೆ ಏನವರು? ಅವ್ರು ದೊಡ್ಡವ್ರು ಹೇಳೋ ಮಾತು ಅರ್ಥಗರ್ಭಿತ ಇರ್ತದೆ. ಬಳಸಬಾರ್ದು ಅಂತ ಹೇಳಿಲ್ಲ, ಬಳಸುವಂದ ಕೂಡಲೇ ಉಪಯೋಗ ಮಾಡೋ, ದುರುಪಯೋಗ ಮಾಡಬೇಡ, ದುರುಪಯೋಗ ಮಾಡಬೇಡ, ನಿರುಪಯೋಗ ಮಾಡಬೇಡ, ದುರುಪಯೋಗ ಮಾಡಬೇಡ. ಇವು ಇಂದ್ರಿಯ ಶಕ್ತಿಯನ್ನು ಸದುಪಯೋಗ ಮಾಡಕು ಅಂತ ಹೇಳುವುದು ಮಹಾತ್ಮರ ಉದ್ದೇಶವಾಗಿದೆ, ಮಹಾತ್ಮರ ಉಪದೇಶವಾಗಿದೆ. ವೇಸ್ಟ್ ಮಾಡಬೇಡ. ಅಗಾಧವಾಗಿರ್ತಕ್ಕಂಥ ತಾಕತ್ತಿದೆ ಇವುಗಳಿಗೆ. ಎಷ್ಟು ಚಂದ ಮಾತು ಹೇಳಿದ್ರು ದಾಶಿಮಾರ್ಯರದ. ಅದ್ರ ಕೊನೆ ಅವ್ರ ಮಾತಿನ ಕಡೆ ಲಕ್ಷ್ಯ ಕೊಡಬೇಕು. ಜಗದೀಶ ಆಗ್ತಾನಂತ ಅವನು, ಜಗದೀಶ. ಆತನೇ ಜಗದೀಶ ಕಾಣ. ಮಾತನು ಇವುಗಳ ಸದುಪಯೋಗ ಮಾಡಿಕೊಂಡ ಅವನು ಜಗದೀಶ ಆಗ್ತಾನ, ಸಾಕ್ಷಾತ್ ಪರಮಾತ್ಮನೇ ಆಗ್ತಾನ ಅಂದ್ರು. ಹೌದು, ಅಂತ ತಾಕತ್ತಿದೆ ಅವುಗಳು. ನಿನ್ನನ್ನು ಪರಮಾತ್ಮನನ್ನಾಗೆ ಮಾಡ್ತಾವ. ವೇಸ್ಟ್ ಮಾಡಬೇಡ. ಅವುಗಳ ಶಕ್ತಿ ಹಿಂಗ ವೇಸ್ಟ್ ಆಗಿ ಹರಿದು ಹೋಗಬಾರ್ದು. ಒಬ್ಬ ಸಾಧಕ ಗುರುಗಳನ್ನ ಹುಡುಕಾಡ್ಕೋ ಅಂತ ಹೊಂಟಿದ್ದ. ಯೋಗ್ಯ ಗುರುಗಳು ಸಿಗೋದು ಬಹಳ ಕಷ್ಟ ಇದೆ. ಬಹಳ ತಿರುಗಾಡ್ದ. ಅಲ್ಲಿ ಮಹಾತ್ಮರದಾರ, ಇಲ್ಲಿ ಜ್ಞಾನಿಗಳದಾರ, ಅಲ್ಲಿ ಸಂತರದಾರ, ಎಲ್ಲಿ ಹೇಳ್ತಾರ ಅಲ್ಲೆಲ್ಲಾ ಕಡೆ ಹೋದ. ಅವನಿಗೆ ಎಲ್ಲೂ ಯೋಗ್ಯರಾಗಿರ್ತಕ್ಕಂಥ ಗುರುಗಳು ಕಂಡು ಬರಲಿಲ್ಲ. ಹುಡುಕಾಡಿ ಬೇಸತ್ತು ಇನ್ನ ಮನಿಗೆ ಹತ್ತದ ಚಲೋ ಅಂತ ಕಾಣ್ತದೆ ಅಂತ ಹತಾಶನಾಗಿ ಹೊಂಟಾಗ ಯಾರೋ ಒಬ್ರು ಹೇಳಿದರು, ಅಲ್ಲೊಬ್ರು ನಿಜವಾದಂಥ ಮಹಾತ್ಮರದಾರಪ್ಪ, ಖರೇ ಸಾಧು, ಖರೇ ಮಹಾತ್ಮ, ನೀವೊಂದಿಷ್ಟು ಅವ್ರ ದರ್ಶನ ಮಾಡು, ಅವ್ರ ಕಡೆ ಒಂದಿಷ್ಟು ಹೋಗಿ ಬಾ ನೋಡು ಅಂದರು. ಆ ಸಾಧಕ ಅವರ ಆಶ್ರಮಕ್ಕೆ ಬಂದ. ದರ್ಶನ ಮಾಡ್ದ. ಅವರ ಮುಖದ ಕಾಂತಿ, ಅವರ ತೇಜಸ್ಸು, ಇವರು ಬ್ರಹ್ಮಜ್ಞಾನಿಗಳು ಅಂತ ನೋಡಿದ ಕ್ಷಣ ಅನಿಸ್ತವನಿಗೆ.
ಅವರ ಮುಖದ ಕಾಂತಿ ಬ್ರಹ್ಮ ತೇಜಸ್ಸು ಕಂಡಾಕ್ಷಣ ಇವರು ನಿಜವಾಗಿ ಬ್ರಹ್ಮಜ್ಞಾನಿಗಳು, ಇವರಿಂದ ನಾನು ಉದ್ಧಾರ ಆಗ್ತೀನಿ ಅಂತ ಹೇಳಿ ಶರಣಾಗತನಾದ. ದೇವ ಆಶ್ರಯವಿತ್ತು, ನನ್ನ ಕೃಪಾದೃಷ್ಟಿಯಿಂದ ಕಂಡು ನನ್ನನ್ನು ಉದ್ಧಾರ ಮಾಡಬೇಕು ತಂದೆ ಅಂತ ಹೇಳಿ ಸ್ತೋತ್ರ ಮಾಡದ, ಕೈ ಮುಗಿದು ಬೇಡ್ಕೊಂಡ. ನನಗೆ ಉಪದೇಶ ಮಾಡ್ರಿ ಅಂತಂದ. ಆಯ್ತಪ್ಪ ಇರು, ಸೇವಾ ಮಾಡು. ಉಪದೇಶ ಹೇಳುವುದೇನು ದೊಡ್ಡ ಮಾತಲ್ಲ, ಉಪದೇಶ ಗ್ರಹಿಸೋ ಸಾಮರ್ಥ್ಯ ಬರಬೇಕಲ್ಲ. ನಮ್ಮ ಒಂದಿಷ್ಟು ನಿಯಮಗಳದಾವ, ನೀ ಅದನ್ನೊಂದಿಷ್ಟು ಪಾಲಿಸಬೇಕಾಗ್ತದ, ಒಂದಿಷ್ಟು ಸೇವಾ ಮಾಡಬೇಕಾಗ್ತದ. ಮಾಡ್ತೀನಿಪ್ಪ, ಏನು ಹಸ್ತೀರಿ ಅದು ಸೇವಾ ಮಾಡ್ತೀರಿ, ನನಗೆ ಉಪದೇಶ ನೀಡಿ ನನಗೆ ಬ್ರಹ್ಮಜ್ಞಾನವನ್ನು ದಯಪಾಲಿಸ್ರಿ. ನಾನು ಭಾಳ ತಿರುಗಾಡಿ ಬಂದೀನಿ, ಭಾಳ ಕಡೆ ತಿರುಗಾಡಿ ಬಂದೀನಿ, ಭಾಳ ಮಂದಿಗೆ ಭೇಟಿಯಾಗಿ ಬಂದೀನಿ. ಹೇ ಪರಮಾತ್ಮ, ನಿನ್ನಂಥವ್ರು ನನಗೆಲ್ಲೂ ಕಾಣಿಲ್ಲ. ನನಗೆ ನಿರಾಶೆ ಮಾಡಬೇಡ್ರಿ. ನಿಮ್ಮ ನೋಡಿದ ಕ್ಷಣ ಅನಿಸದ ನಿಮ್ಮಿಂದ ನಾ ಉದ್ಧಾರ ಆಗ್ತೀನಿ, ನನಗೆ ಆತ್ಮಜ್ಞಾನ ಆಗ್ತದ ಅಂತ ಅನಿಸ್ಯದ. ನನಗೆ ಉಪದೇಶ ಹೇಳ್ರಿ, ಬೇಕಾದ ಸೇವಾ ಹೇಳ್ರಿ ಮಾಡ್ತೀನಿ. ಹೇಳಿ ಸೇವಾ ಮಾಡ್ತೀವಿ ಅಂದ್ರು. ಮಾಡ್ತೇನ್ರಪ್ಪ, ನೀವೇನು ಬೇಕಾದ ಸೇವಾ ಹೇಳ್ರಿ ಮಾಡ್ತೀನಿ. ಆಯ್ತು ನಡಿ, ಸೇವಾ ಮಾಡಿ ನಡಿ. ಅವ್ರು ಪ್ರಾಕ್ಟಿಕಲ್ ಆಗಿ ಉಪದೇಶ ಮಾಡ್ತಿದ್ರು. ಪುಸ್ತಕ ಮುಂದೆ ಇಟ್ಕೊಂಡು ನಮಗೆ ಪುಸ್ತಕ ಮುಂದೆ ಇಟ್ಕೊಂಡು ಉಪದೇಶ ಮಾಡೋರಲ್ಲ, ಅವ್ರು ಪ್ರಾಕ್ಟಿಕಲ್ ಆಗಿ ಉಪದೇಶ ಮಾಡ್ತಿದ್ರು. ನಡಿ ಸೇವಾ ಮಾಡ್ತೀನಿ ಅಂತೀಯಲ್ಲ, ಸೇವಾ ಮಾಡೋದ್ರಾಗ ಪಾಸ್ ಆದಿ ಅಂತಂದ್ರೆ ನನ್ನ ಶಿಷ್ಯ ಇವ ಅಂತ ನಾ ಗ್ರಹಿಸ್ತೀನಿ. ಆಯ್ತ್ರಪ್ಪ, ಶಕ್ತಿ ಮೀರಿ ನಾನು ನಿಮ್ಮ ಸೇವಾ ಮಾಡ್ತೀನಿ. ಏನಿಲ್ಲಪ್ಪ ನಡಿ, ಒಂದಿಷ್ಟು ಗಿಡ ಹಚ್ಚಿವಿ, ಒಂದಿಷ್ಟು ಹೂವಿನ ಗಿಡ ಅದಾವ, ಹಣ್ಣಿನ ಗಿಡ ಅದಾವ, ಅವಕ್ಕೆ ನೀರು ಹಾಕಬೇಕು. ನಡಿ, ಇಬ್ಬರು ಕೂಡ ಹಾಕಮ್ ನಡಿ. ನೀ ಸೇಸಿದ ಕೊಡು, ನಾವು ಒಯ್ದು ಹಾಕ್ತೀನಿ. ಇಲ್ರಪ್ಪ, ನಾನೇ ಸೇದು ಒಯ್ದು ಹಾಕ್ತೀನಿ ನೋಡ್ರಿ. ನೀ ಹೆಂಗೆ ಹಾಕ್ತೀವೋ ಗೊತ್ತಂಗೆ ನಾನು ಬರೋವನ ಜೊತೆಗೆ. ಆಯ್ತು ಬರಪ್ಪ. ಇಬ್ರು ಶಿಷ್ಯರು ಹೋದ್ರು. ಇಂಥವ್ರ ಸಲುವಾಗಿನೇ ಮಾಡಿಟ್ಟಿದ್ರಂತ ಕಾಣ್ತದವು ಏನ್ರಿ. ಅದು ಸೇದು ಬಾಮಿಯ ಅವರ ಆಶ್ರಮದಲ್ಲಿರ್ತಕ್ಕಂಥದ್ದು ಆಳವಾದಂಥ ಬಾವಿ, ಉದ್ದನೆಯ ಹಗ್ಗ, ಅದಕ್ಕೊಂದು ಬಕೆಟ್. ಇಂಥ ಶಿಷ್ಯರ ಸಲುವಾಗಿ ಆ ಬಕೆಟ ಅವರು ಬಹುತೇಕ ಮುದ್ದಾಮ್ ಅಂತ ಬಕೆಟ್ ಮಾಡಿಸಿಟ್ಟಿದ್ರೇನು. ಬಕೀಟಿಗೆ 5 ತೂತಿದ್ದು, ಇಂತಿಂತ 5 ತೂತಿದ್ದು, 5 ರಂಧ್ರಗಳಿದ್ದು, ಹಗ್ಗ ಕಟ್ಟದ, ಬಾಮ್ಯಾಗ ಬಕೆಟ್ ಬಿಟ್ಟ, ಅದು ಬಕೆಟ ಹೋಗಿ ನೀರು ತುಂಬ್ಕೊಂತು. ಮ್ಯಾಲ ಜಗ್ಗದ್ರಾಗನ, ಮ್ಯಾಲ ಬರದ್ರಾಗನ ಬಕೆಟ್ ಎಲ್ಲ ಖಾಲಿ. ಯಪ್ಪ, ಇದು ಸೋರ್ತದ್ರಿ, ಇದು ಬಕೆಟ್ ಸೋರ್ತದ್ರಿ, ಇದರಿಂದ ನೀರು ಹಾಕ್ಲಾಕಾಗದಲ್ರಿ. ಯಾವ ಗಿಡ, ಹೂವಿನ ಹಣ್ಣಿನ ಗಿಡ, ಹೂವಿನ ಗಿಡ ಯಾವುದು ಇದರಿಂದ ಬೆಳಿಲಿಕ್ಕಾಗದಲ್ರಿ. ಇದೆಲ್ಲ ಸೋರ್ ಹೊಂಟದ್ರಿ. ಮತ್ತೊಂದು ತೊಂಬ್ರೆ, ಇಲ್ಲ, ಅದೇ ಬಕೆಟ್ದಿಂದನ ನೀನು ಈ ಗಿಡಗಳಿಗೆ ನೀರು ಉಣಿಸ್ಬೇಕು. ಗುರುವಾಜ್ಞೆ. ಆಯ್ತು, ಮತ್ ಬಿಡವ, ಮತ್ ಜಗ್ಗವ, ಹಿಂಗ್ ಬಿಡವ, ಹಂಗ್ ಜಗ್ಗವ. ಗುರುಗಳು 2 ತಾಸು ನಿಂತಾರ, ಎದುರಿಗೆ ನಿಂತಾರ. ಶೇತ್ ಅವ ಹಿಂಗ್ ಜಗ್ಗಬೇಕು. 1 ತಾಸು ಆಯ್ತು, 2 ತಾಸು ಆಯ್ತು, ಮ್ಯಾಲ ಬರದ್ರಾಗನ ಬಕೆಟ್ದಾಗ 1 ಹನಿ ನೀರು ಇರ್ಲಕ್ಕಿಲ್ಲ. ಇಂತಿಂತ ರಂಧ್ರಗಳು, ಅವೆಲ್ಲ ನೀರು ಸೋರ್ ಹೋಗ್ಬಿಡು. ಅವ 2 ತಾಸು
ಆ ನೀರು ಜಗ್ಗಿ 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 ಬ್ಯಾಸತ್ತು ಕುಂತ. ಯಪ್ಪ ಒಂದಿಷ್ಟು ಅವಕಾಶ ಕೊಡ್ರಿ, ಏನಿಲ್ಲ ಒಂಚೂರು ಅವಕಾಶ ಕೊಡ್ರಿ, 2 ತಾಸಾಯ್ತು ನಾನು ದಣದಿದ್ದೇನೆ, ಒಂಚೂರು ಅವಕಾಶ ಕೊಡ್ರಿ ನನಗಂತ ಹೇಳಿ ಅವಾಗ ಅವನ ತಲೆ ಹೊಳಿತು. ಏನು ಅಂತ, ಇದ ಬಕೆಟ್ದಿಂದ ನೀರು ಹಾಕಬೇಕಂತಾರ. ಆಯ್ತಂದವನೆ ಏನು ಬಟ್ಟೆ ಹುಟ್ಟಿದ್ನಲ್ಲ, ಆ ಮೈ ಮೇಲಿನ ಬಟ್ಟೆ ಒಂದಿಷ್ಟು ಹಿಂಗ ಹರಿದ, ಅವೇನೇನು ರಂಧ್ರಗಳಿದ್ದು ನೋಡು, ಎಲ್ಲಕ್ಕೂ ಆ ಅರ್ಬಿಯನ್ನು ತುರುಕಿಬಿಟ್ಟು ಬಂದ್ ಮಾಡದ. ನೀರು ಬರ್ಲಕ್ ಹತ್ತಿದ ಈಗ ಒಂದಿಷ್ಟು. ಅವಾಗ ಗುರುಗಳಂದ್ರಂತ, ನಡಿ ಪಾಸ್ ಆದನಿ, ನಿನಗೆ ಬ್ರಹ್ಮಜ್ಞಾನ ಆಗ್ತದೆ ನಡಿ ಅಂದ್ರಂತವ್ರು. ಬಕೆಟ್ ಕತಿ ಗೊತ್ತಾಯ್ತು, ರಂಧ್ರಗಳು ಗೊತ್ತಾದವು. ಏನು ರಂಧ್ರಗಳು? ಇಂದ್ರಿಯಗಳೇ ರಂಧ್ರಗಳದಾವು. ಇವು ಧ್ಯಾನ ಮಾಡ್ಬೇಕಂತ ಕುಂದಿರ್ತೀವಿ, ಅಂತರಂಗದ ಬಾವಿಗೆ ಇಳಿತೀವಿ, ಮ್ಯಾಲ ಆ ಆನಂದದ ನೀರು ಮ್ಯಾಲ ಎತ್ತಬೇಕಂತೀವಿ, ಬರದ್ರಾಗನ ಅದು ಕುಲ್ಲನೇ ಆಗಿಬಿಡ್ತದ, ಶಕ್ತಿ ಹಾಳಾಗಿಬಿಡ್ತದ. ಏನು ವಿಷಯಗಳತ್ತ ಅವುಗಳು ಹರಿದು ಹೋಗುವುದೇ ಅವುಗಳ ಶಕ್ತಿ ಹಾಳಾದಂತೆ ಅಂದ್ರವರು. ಅವು ಸ್ವಲ್ಪ ಆ ರಂಧ್ರವನ್ನು ಮುಚ್ಚಬೇಕು ಒಂದಿಷ್ಟು. ಅಂದ್ರಲ್ಲೇ ಇವುಗಳ ಸಂಯಮನ. ಅದರ ಅಭಿಪ್ರಾಯ ಇಷ್ಟೇ, ಅದರ ಅಭಿಪ್ರಾಯ ಸಂಯಮನ ಆಗಬೇಕು ಒಂದಿಷ್ಟು, ಇವುಗಳ ಮ್ಯಾಲ ಒಂದಿಷ್ಟು ಹಿಡ್ತಾ ಇರಬೇಕು. ಹಾಗಂದ ಕೂಡ ನಾನು ಆ ಉದಾಹರಣೆ ಹೇಳಿದೆ, ಅವ ತೂತೆಲ್ಲ ರಂಧ್ರ ಬಂದ್ ಮಾಡ್ದಂಗ ಇವನ್ನೆಲ್ಲ ಕಿವ್ಯಾಗ ಹಳ್ಳಿ ತುರ್ಕೊಂಡೆ, ಮೂಗನ್ಯಾಗ ಹಳ್ಳಿ ತುರ್ಕೊಂಡೆ, ಹಂಗೇನ ಮಾಡ್ಬೇಕಂತದ್ರ ಅಭಿಪ್ರಾಯ ಏನು ಇಲ್ಲ. ಅವುಗಳು ನಿಯಂತ್ರಿಸಲ್ಪಡಬೇಕು, ಇಂದ್ರಿಯಗಳು ನಿಯಂತ್ರಿಸಲ್ಪಡಬೇಕು. ಅವುಗಳು ತೃಪ್ತವಾಗ್ತವೆ, ಇಂದ್ರಿಯಗಳು ನಿಯಂತ್ರಿಸಲ್ಪಡ್ತವೆ, ಅವುಗಳು ಭಗವಂತನಿಗೆ ಅರ್ಪಿತವಾದಾಗ ಮಾತ್ರ ಅಂದ್ರು. ಅವನಿಗಾಗಿ ಅರ್ಪಿತವಾಗಬೇಕು. ಶಿವಾನಂದ ಲಹರಿ ಒಳಗ ಇದೇ ಮಾತನ್ನೇ ಹೇಳ್ತಾರೆ ಆಚಾರ್ಯ ಶಂಕರ್. ಈ ನುಡಿಯೊಳಗ ಏನ್ ಹೇಳ್ಯಾರ ನೋಡ್ರಿ, ಅದನ್ನೇ ಸೇಮ್ ಅದನ್ನೇ ಇಲ್ಲಿ ಅನುವಾದ ಮಾಡ್ಯಾರ. ನಿಜಗುಣ ಶಿವಗಳು ಅನ್ನುವಂಗೆ ಬರ್ದಿದ್ದಾರೆ ನೋಡ್ರಿ. ತ್ವಮೇಕೋ ಲೋಕಾನಾಂ ಪರಮ ಫಲದೋ ದಿವ್ಯ ಪದ. ಬಹುಶಃ ನೋಡಲಾಗದೆ ದೇವ ಎಂಬ ಮಾತನ್ನೇ ನಿರೂಪಣೆ ಮಾಡಿದ್ದಾರೆ ಎಂಬ ರೀತಿಯಲ್ಲಿ ಯಾವ ಶಿವಾನಂದ ಲಹರಿ ಒಳಗ ಆಚಾರ್ಯ ಶಂಕರರು ಸ್ಪಷ್ಟವಾಗಿ ಹೇಳಿದರು. ಇಂದ್ರಿಯಗಳ ಯಾವ ಶಕ್ತಿ ಸಾಮರ್ಥ್ಯ ಎಲ್ಲವೂ ಭಗವದರ್ಪಣೆ ಆಗಬೇಕು, ಆಗ್ಲೇ ಅವು ಸಂತೃಪ್ತಗೊಳ್ಳುತ್ತವೆ. ಅದಕ್ಕೆ ಇವುಗಳ ಅರ್ಪಣೆ ಹೇಗಾಗಬೇಕು ಎಂಬುದನ್ನು ಶಿವಾನಂದ ಲಹರಿಯಲ್ಲಿ ಆಚಾರ್ಯ ಶಂಕರರು ಮನಸ್ತೆ ಪಾದಾಬ್ಜೌ ನಿವಸತೋ ವಚಶ್ರೋತ್ರ ಪಣಿತೌ ಕರೌ ಚಾಭ್ಯಾರ್ಚಾಯಾಂ ಶ್ರುತಿರಪಿ ಕಥಾ ಕರ್ಣನಾವಿಧೌ ತವ ಧ್ಯಾನೇ ಬುದ್ಧಿರ್ನಯನ ಯುಗಲಂ ಮೂರ್ತಿ ವಿಭವೇ ಪರಗ್ರಂಥಾನ್ ಕೈರ್ವಾ ಪರಮಶಿವ ಜಾನೇ ಪರಮತಃ. ನಿಜಗುಣ ಶಿವಗಳು ಈ ಶ್ಲೋಕವನ್ನೇ ಇಲ್ಲಿ ಅನುವಾದ ಮಾಡಿದ್ದಾರೆ ಎಂಬ ರೀತಿಯಲ್ಲಿ ಕಂಡು ಬರ್ತದೆ ನೋಡ್ರಿ. ಏನಂತಾರೆ, ಮನಃ ತೇ ಪಾದಾಬ್ಜೌ ನಿವಸತು, ನನ್ನ ಮನಸ್ಸು ನಿನ್ನ ಪಾದದಲ್ಲೇ ವಾಸಿಸುವಂತಾಗಲಿ. ಅಂದರೆ ಆ ಮನಸ್ಸು ಭಗವಂತನ ಸ್ವರೂಪ ಚಿಂತನೆಯಲ್ಲಿರಬೇಕು ಅಂತ ಅದಕ್ಕರ್ಥ. ವಚ ಸ್ತೋತ್ರ ಫಣಿತವು, ನನ್ನ ವಾಣಿ ಸದಾ ನಿನ್ನ ಸ್ತೋತ್ರವನ್ನ ಮಾಡುವಂತಾಗಲಿ ದೇವಾ. ಕರೌಚ ಅಭ್ಯರ್ಚಾಯಾಮ್, ನನ್ನ ಕೈಗಳು ನಿನ್ನ ಅರ್ಚನೆಯನ್ನ ಮಾಡುವಂತಾಗಲಿ. ಶ್ರುತಿರಪಿ ಕಥಾ ಕರ್ಣನ ವಿಧೌ, ನನ್ನ ಕಿವಿಗಳು ಸದಾ ದೇವ ನಿನ್ನ ಕಥಾ ಆಲಿಸುವಂತಾಗಲಿ.
ತವ ಧ್ಯಾನೇ ಬುದ್ಧಿ, ನನ್ನ ಬುದ್ಧಿ ಸದಾ ನಿನ್ನ ಆಲೋಚನೆಯನ್ನೇ ಮಾಡುವಂತಾಗಲಿ. ನಯನ ಯುಗಲಂ ಮೂರ್ತಿ ವಿಭವೇ, ಹೇ ಪರಮಾತ್ಮ ನನ್ನ ನಯನಯುಗಲಂ, ನಯನದ್ವಯಗಳು ಎರಡೂ ಕಣ್ಣುಗಳು ನಿನ್ನ ಮೂರ್ತಿಯನ್ನೇ ಕಾಣುವಂತಾಗಲಿ. ಆಗಲೇ ಇವುಗಳ ಸಾರ್ಥಕತೆ. ಇದನ್ನು ಬಿಟ್ಟು ಬೇರೆ ಮತ್ತೊಂದು ಸಾರ್ಥಕತೆಯನ್ನು ಹೇಳುವಂತ ಪರಮ ಗ್ರಂಥಾನ್ ಕೈರ್ವ ಪರಮಶಿವ ಜಾನೇ ಪರಮತ, ಇದಕ್ಕಿಂತಲೂ ಬೇರೆಯಾಗಿ ಇನ್ನೇನಾದರೂ ಯಾವುದೇ ಶಾಸ್ತ್ರ ಗ್ರಂಥ ಹೇಳುತ್ತೆ ಎಂಬುದನ್ನು ನನ್ನ ಲೈಫ್ನಾಗ ನಾನು ಕಂಡಿಲ್ಲ ಅಂತ ಆಚಾರ್ಯ ಶಂಕರರು ಇವುಗಳ ಸದ್ಬಳಕೆಯನ್ನು ಹೇಳ್ತಾ ಇದ್ದಾರೆ. ಇವು ಸದಾ ಭಗವಂತನಿಗಾಗಿ ಅರ್ಪಿತವಾಗಬೇಕಪ್ಪ. ಆಗಲೇ ಇಂದ್ರಿಯಗಳ ಶಕ್ತಿ, ಇಂದ್ರಿಯಗಳ ಸಾರ್ಥಕತೆ, ಆ ಇಂದ್ರಿಯಗಳು ಆಗಲೇ ತಣಿಯುವಂತಾಗ್ತವೆ. ಏನು ಶಬ್ದ ಬಳಸಿದ್ರಲ್ಲಿ ನಿಜಗುಣ ಶಿವಗಳು ಕರ್ಣಕುಲ ಚಕೋರ ತಣಿಯೇ ಅಂದ್ರು. ಅಂದ್ರೆ ನನ್ನ ಇಂದ್ರಿಯ ಕರಣಗಳ ಸಮೂಹಗಳು ತೃಪ್ತಿಯಾಗಬೇಕು. ಯಾವಾಗ ಅವು ತೃಪ್ತಿಯಾಗ್ತವೆ ಅಂದ್ರೆ ಅವುಗಳು ಪ್ರಪಂಚಕ್ಕೆ ಅರ್ಪಣೆ ಮಾಡಿದೆ ಅಂದ್ರೆ ಸದಾ ತೃಪ್ತಿಯಾಗಿರ್ತಾವ. ಅವು ಭಗವಂತನಿಗಾಗಿ ಸಮರ್ಪಣೆ ಮಾಡಿದೆ ಅಂದ್ರೆ ಅವು ನಿಜವಾದಂಥ ಪರಮ ಸಂತೋಷವನ್ನ ಪಡೆಯುತ್ತವೆ. ಆಗಲೇ ಆ ಕರ್ಣಕುಲ, ಆ ಯಾವ ಇಂದ್ರಿಯಗಳ ಸಮೂಹ ಸಾರ್ಥಕತೆಯನ್ನ ಹೊಂದದೆ ಎಂಬ ಮಾತನ್ನ ಇಲ್ಲಿ ನಿರೂಪಣೆ ಮಾಡಿದ್ರು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ. ಹರ ಓಂ ತತ್ಸತ್.